ನಾನು ಮಧುಲಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ನಗರದ ಕಂದಗಲ ರಂಗಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲಾ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ರಾಜ್ಯಾಧ್ಯಕ್ಷರಾದ ಶಿವಾನಂದ ತಡಗೂರು, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್, ಸಂಸದ ರಮೇಶ್ ಜಿಗಜಿಣಗಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬಾಳಕರ್, ಜಿಲ್ಲಾ ಅಧ್ಯಕ್ಷ ಅಶೋಕ್ ಯಡಳ್ಳಿ, ತಾಳಿಕೋಟಿ, ಮುದ್ದೆಬಿಹಾಳ, ಆಲ್ಮೇಲ, ಚಡಚಣ, ಸಿಂದಗಿ, ದೇವರ ಹಿಪ್ಪರಗಿ, ಕೋಲಾರ, ನಿಡಗುಂದಿ, ಬಸವನ ಬಾಗೇವಾಡಿ, ಇಂಡಿ, ಬಬಲೇಶ್ವರ, ತಿಕೋಟ ತಾಲೂಕಾ ಪದಾಧಿಕಾರಿಗಳಿಗೆ ಪದಗ್ರಹಣ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಮುನ್ನಾ ಸಿರಸ್ಗಿ, ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಸಜ್ಜನ್, ಕಾರ್ಯದರ್ಶಿ ಯಲಗುರಪ್ಪ ಒಡವಡಗಿ, ಖಜಾಂಚಿ ಸಂತೋಷ್ ಶಹಾಪುರ ಹಾಗೂ ಸಂಜಯ್ ಸಿಂಗ್ ರಜಪೂತ್ ಅವರು ಪ್ರಮಾಣ ಪತ್ರ ಪಡೆದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯ ವರದಿಗಾರರು ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಕಾಂಬಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಇರಬಹುದು, ಕ್ರೀಡೆ ಇರಬಹುದು, ರಾಜಕಾರಣ ಇರಬಹುದು, ಮತ್ತೊಂದು ಅಧಿಕಾರ ಇರಬಹುದು, ಬೇರೆ ಬೇರೆ ಇದರಲ್ಲಿ ಫೀಲ್ಡ್ಸ್ನಲ್ಲಿ ಒಂದು ಹೊಸ ಒಳ್ಳೆಯದನ್ನು ಮಾಡಿದ್ದು ಅದನ್ನು ಪ್ರೋತ್ಸಾಹ ನೀಡುವಂಥದ್ದು ನಾವು ಮಾಡಬೇಕಾಗ್ತದೆ. ಜನರ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗ್ತದೆ. ಈಗ ಅನೇಕ ಸಲ ಒಂದ್ಸಲ MLC ಮಾಡಬೇಕಲ್ಲ ನೋಡ್ರಿ, ನಮ್ಮ ಹಿರಿಯರನ್ನು ಸುಮ್ಮನೆ ಮಾಡಿಲ್ಲ. ಅದು ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ತು ಇದು ಅನುಭವ ಮಂಟಪದ ಪರಿಕಲ್ಪನೆ ಇದೆ. ಯಾಕೆ ರಾಜ್ಯಸಭಾ ಆಯಿತು, ಯಾಕೆ ವಿಧಾನ ಪರಿಷತ್ ಆಯಿತು? ಅಲ್ಲಿ ಸಾಹಿತಿಗಳು, ಕ್ರೀಡೆಯಲ್ಲಿ ಇದು ಮಾಡೋಂಥವ್ರು, ವಿವಿಧ ರಂಗದಲ್ಲಿರೋ ಪತ್ರಿಕಾ ರಂಗದಲ್ಲಿದ್ದಂಥವ್ರು ಮತ್ತು ಸಣ್ಣ ಸಣ್ಣ ಸಮುದಾಯಗಳು ಯಾರು ಚುನಾವಣೆಗೆ ಆರಿಸಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮನೆ ಒಂದು ಯಾವುದೋ ಸಮಾಜ ನಾನು ಕಾಕಣಿಕೆ ಸಂತೋಷವಾಗಿ ನಾವು KS ಇಲ್ಲ, IAS ಇಲ್ಲ, IPS ಇಲ್ಲ, ಅದು ಬಿಟ್ಟರೆ ಸಾಹೇಬ್ರ ಒಬ್ಬ ಜಡ್ಪಿ ಮೆಂಬರ್ ಆಗಿ ನಮ್ಮ ಸಮುದಾಯದಿಂದ, ಒಬ್ಬ ಜಡ್ಪಿ ಮೆಂಬರ್ ನಮ್ಮ ಸಮುದಾಯದಿಂದ ಆಗಿಲ್ಲ. ಒಂದು ಪಂಗಡ ಇರ್ತದೆ ಸರ್ ಅನುಭವ ಮಂಟಪದಾಗ, ಅವರು ಒಂದು ಕಾಯಕ ವರ್ಗ. ಅಂಥವ್ರಿಗೆಲ್ಲರೂ ಕೂಡ ಇಲ್ಲಿ ವಿಧಾನ ಪರಿಷತ್ತಿಗೆ, ರಾಜ್ಯಸಭೆಗೆ ಲತಾ ಮಂಗೇಶ್ಕರ್ ಅಂತವರು, ಸಚಿನ್ ತೆಂಡೂಲ್ಕರ್ ಅಂತವರು, ಪತ್ರಕರ್ತರು, ಹಿರಿಯ ಪತ್ರಕರ್ತರು ಇವೆಲ್ಲನೂ ಹಾಕ್ಬೇಕು. ಆ ಅನುಭವ ಪಟ್ಟ ಪರಿಕಲ್ಪನೆ ವಿಧಾನ ಪರಿಷತ್ತು, ರಾಜ್ಯಸಭಾ ಆಯ್ತು. ಅದು ಈಗೇನಾಗೈತಿ, ಚಾಲು ಆಯ್ತು ಹಾರ್ಸ್ ರೇಸ್ನಿಂದ. ಜಿಂಜಿನಿಯವ್ರ ನಾವೇನು ಇದು ಮಾಡಲ್ಲ, ಒದ್ದೆ ಕೊಟ್ರಿ ನನಗ್ಯಾಕಿಲ್ಲ ಇದು ಮಾಡ್ತೀರಿ. ಇಂಜಿನಿಯರ್ ಏನಾಗಿ ಕೊಡೋದೇ ಇಲ್ಲ ಸರ್, ಅವರು ಕೊಡಂಗಿಲ್ಲ ಬಿಡ್ರಿ. ಈಗ ಒಂದು 50,000 ಕೊಡ್ತೀನಿ ಬಿಡ ಮರ ಅಂದ್ರೆ 50,000 ಬೇಡ, ನಿಮ್ದು 10 ಲಕ್ಷ ರೂಪಾಯಿ MP ಫಂಡ್ ಕೊಟ್ಬಿಟ್ಟಿರುತ್ತೆ, ಒಪ್ಕೊಂಡ್ರ ಅವ್ರು. ಮತ್ತೆಲ್ಲರೂ ಚಪ್ಪಾಳಿ ನೋಡ್ತೀವಿ. 50,000 ಬೇಡ, ತಗೊಳ್ಳೋರವ್ರೆ 50,000 ಕೊಟ್ಟಾಗ 10 ಲಕ್ಷ ಸಿಗಂಗಿಲ್ಲ. ಮತ್ತೆ ಅದು ನಾನು ಅವ್ರು 50,000 ಮುಗಿಸ್ಬೇಕಂತಾರೆ. ಈಗ ಪ್ಲಾನ್ ಹಾಕ್ಯಾರ, ನಾನು ಒಂದು 50,000 ನೀವು ಬಿಡ್ರಿ, ಬ್ಯಾಟ್ ನಿಮ್ದು ಒಬ್ಬರು ಮಾಪತ್ ಹೇಳ್ಬಿಡ್ರಿ, ನಿಮ್ದು ಕೊಡಬೇಡ, ನಿಮ್ಮ ರಿಲೇಟಿವ್ ಕೊಡೋದು ಬೇಡ, ನೀವು 10 ಲಕ್ಷ. ನಾ ಹೇಳ್ತಾರೆ ನಮ್ಗೆ ಸ್ವಲ್ಪ ಎಲ್ಲ ಗೊತ್ತಿರ್ತಾವ, ನಮ್ಕೊಂಡಿಟ್ಟ ನಮ್ಗೆ ಅವ್ರು ಗೊತ್ತದ, ಅವ್ರು ನಮ್ಗೆ ಗೊತ್ತದ. ಅದಕ್ಕೆ ಏನು ಅಶೋಕ ಗಂಟೆ ಬಿದ್ದು 10 ಲಕ್ಷ ರೂಪಾಯಿ ತಗೊಳ್ದ, ಮತ್ತು ಮುದ್ರಿಕತೆ ಮಾಡಿಸ್ಕೊಬಾಡಿ, ಒಮ್ಮೆ ಕೊಡ್ತಾರೆ, ಒಮ್ಮೆ ಸ್ವಲ್ಪ ಸ್ವಲ್ಪ ಕೊಡ್ತಿರ್ತಾರೆ ಅವ್ರು. 2 ಲಕ್ಷ 5 ವರ್ಷ ಗೊತ್ತಾರ. ಮತ್ತೆ ನಮ್ಗೆ ಗೊತ್ತಿಲ್ಲಪ್ಪ, ಈಗಿಂದ 10 ಹೇಳಿದ್ನ 10ಕ್ಕೆಲ್ಲರೂ ಚಪ್ಪಾಳಿ ಹೊಡೆದ, ಚಪ್ಪಾಳಿ ಹೊಡಿಸ್ಕೊಂಡು ಎಲ್ಲ ಮಾಡಿ ಅದಕ್ಕೆ ಮುಂದೇನು ಕೂಡ ಇವತ್ತು ಎಲ್ಲ ರೀತಿಯ ಸಹಕಾರಗಳನ್ನ ಕೂಡ ಮಾಡ್ತಾ ಇದ್ದೀವಿ ನಾವು. ಅನೇಕ ಸಂದರ್ಭ ನಮ್ಮ ಇವ್ರು ಬಿಡ್ತಾರೆ ಅಂತ ತಗೊಳ್ಳೋರು, KSD ಎಲ್ಲ, MSI ಎಲ್ಲ ಅದೇನಾಗ್ಬಿಟ್ಟೈತಿ. ಇರ್ಬೇಕಿಲ್ರಿ ಪ್ಯಾಕ್ ಮಾಡಬೇಕು.
ಇದರ ಜೊತೆಗೇನೆ ಬಾಗಲಕೋಟೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿರುವ ಕೂಡ ನಾನು ಚೇರ್ಮನ್ ಆಗಿರಲಿಲ್ಲ ಅಂತ ಒಬ್ಬ ಈ ಜಿಲ್ಲೆಯಲ್ಲಿ ಒಬ್ಬ ರಾಜಕಾರಣಿ ಅಂತೇಳಿ ಸುಮಾರು 45 ವರ್ಷಗಳಿಂದ ನೀವೆಲ್ಲರೂ ಕೂಡ ಜಿಲ್ಲೆಯ ಜನ ಕಾಪಾಡಿಕೊಂಡು ಬಂದಿದ್ದೀರಿ. ಅದೇ ಒಂದು ದೊಡ್ಡದಾಗದ. ನಾನು ಯಾವತ್ತೂ ಕೂಡ ಈ ಒಂದು ಸಂಘಕ್ಕೆ ವೈಯಕ್ತಿಕವಾದಂಥ ಇಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಆದರೆ ಎಂ.ಬಿ. ಪಾಟೀಲ್ ಸಾಹೇಬರು ಬಹಳ ಒತ್ತಾಯ ಮಾಡಿ ಹೇಳ್ಯಾರ, ಕಟ್ಟಡಕ್ಕೆ ಒಂದಿಷ್ಟು ಹಣ ಕೊಡಬೇಕು ಅಂತ ಹೇಳಿ. ಆಯ್ತು ಮಾರ್ಯಾರೆ, ನೀವಿಷ್ಟು ಪ್ರೀತಿಯಿಂದ ಕೇಳ್ತೀರಿ ಅಂದರೆ 10 ಲಕ್ಷ ಹಣ ನಿಮ್ಮ ಕೈಗೆ ಮುಟ್ಟು ಹಾಗೆ ಅದಕ್ಕೆ ಬರ್ತಕ್ಕಂಥದ್ದೆಲ್ಲ ಈ ಟ್ಯಾಕ್ಸ್ಗಳನ್ನು ಮುಡ್ಕೊಂಡು ನಿಮ್ಮ ಕೈಗೆ 10 ಸಿಕ್ಕ ಕೊಡ್ಬೇಕು ಮುಟ್ಟು ಹಂಗೆ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಅಂದರೆ ಅದೆಲ್ಲವೂ ಸೇರಿ ಒಂದು 12-13 ಲಕ್ಷ ಆಗ್ಬೋದು. ಆ ಎಲ್ಲನೂ ಕೂಡ ನಾನು ಒಂದೇ ಸಲ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಯಾಕಂತಂದರೆ ಎಂ.ಬಿ. ಪಾಟೀಲ್ರು ನಮ್ಮದು ರಾಜಕಾರಣ ಸಂಬಂಧ ಇಲ್ಲ, ಆ ಮನೆತನದ ಸಂಬಂಧ, ಅವರ ತಂದೆಯ ಸಂಬಂಧ. ಇವತ್ತಿಗೂ ಕೂಡ ಅವರ ಮನಸ್ಸಿನಲ್ಲಿ ಅವರ ತಂದೆಯವರನ್ನು ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಇವತ್ತಿಗೂ ಕೂಡ ನಾನು ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಬಂದಿದ್ದೀನಿ ಅಂತಕ್ಕಂಥ ಮಾತವನ್ನು ಹೇಳಿ, ಮುಂದಿನ ದಿನಮಾನಗಳಲ್ಲಿ ಕೂಡ ಅವರ ಒಂದು ರಾಜಕಾರಣ ನಮ್ದು ಏನೇ ಇರಲಿ, ಅವ್ರ ಪಾಲಿಗೆ ಅವ್ರು ರಾಜಕಾರಣ ಮಾಡ್ತಾರೆ, ನಮ್ಮ ಪಾಲಿಗೆ ನಾವು ರಾಜಕಾರಣ ಮಾಡ್ತೇವೆ. ಆದರೆ ಮನೆತನ ಸಂಬಂಧ ನಾನು ಸಾಯುವವರೆಗೂ ಕೂಡ ಆ ಸಂಬಂಧ ಕಟ್ಕೊಳ್ಳೋದಿಲ್ಲ ಅಂತಕ್ಕಂಥ ಹಿಂದಿನ ಕೂಡ ಹೇಳಿ, ಇವತ್ತಿಗೂ ಕೂಡ ಹೇಳ್ತೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಅಣ್ಣವರೇ ನಮ್ಮದು 10 ಲಕ್ಷ 10 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ಭಾಳ ಸಂತೋಷ ಇವತ್ತಿನ ದಿನ. ಯಾಕಂತಂದರೆ ನಾ ಯಾವಾಗಾದರೂ ಕೂಡ ಪತ್ರಿಕಾ ಸ್ನೇಹಿತರ ಜೊತೆಲೆ ಬಹಳ ಹರಟೆ ಹೊಡ್ಕೊಂಡು ರಾಜಕಾರಣ ಮಾಡಿಕೊಂಡು ಬಂದವು. ಯಾವತ್ತೂ ಕೂಡ ಯಾರೂ ನನ್ನ ಬಗ್ಗೆ ಯಾವತ್ತೂ ಕೂಡ ಪತ್ರಿಕಾ ಬಂಧುಗಳು ನನ್ನ ತಪ್ಪು ತಿಳ್ಕೊಳ್ಳಿಲ್ಲ, ತಪ್ಪದ್ದು ಹೇಳಲಿಲ್ಲ. ತಪ್ಪಿದ್ದದ್ದು ಕೂಡ ಎಲ್ಲೋ ಬರೆದರು, ಅದನ್ನು ನಾನು ಕೂಡ ಅದನ್ನು ಸರಿಯಾಗಿ ತಮಗೆ ಪತ್ರಿಕಾಕರ್ತದ್ದು ಸ್ವತಂತ್ರ. ಯಾವ ಮನುಷ್ಯ ತಪ್ಪು ಮಾಡ್ತಾನೆ ಅಥವಾ ತಪ್ಪು ಮಾಡಿದವರು ಎತ್ತಿ ಬರೆದ್ರೆ ಅದನ್ನು ಸುಧಾರಿಸಿಕೊಂಡು ನಡಿಬೇಕೇ ವಿನಃ, ಆದರೆ ಅವನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಜೀವನದಲ್ಲಿ ನಾನು ಮಾಡಿಲ್ಲ, ನಾನು ಮಾಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಸಹೋದರ ಗೋಪಾಲ್ ನಾಯ್ಕರು ಅವರೇನು ನನಗೆ ಹೊಸಬರೇನಲ್ಲ, ಸುಮಾರು ನಾವು ಇಬ್ಬರು ಜೊತೆಯಾಗಿ ಓದ್ದವರು, ನಾನು ಗೋಪಾಲ್ ನಾಯ್ಕರು ಇಬ್ಬರು ಒಂದೇ ಶಾಲೆಯಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಕಲಿತವರು. ನಾವು ಅವತ್ತಿನಿಂದ ನಾವು ಆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಇವತ್ತಿಗೂ ಕೂಡ ಅದಿದೆವು ಅಂತಕ್ಕಂಥ ಮಾತಾ ಅಧ್ಯಕ್ಷ ಸಾಹೇಬರ ಮುಂದೆ ಇವತ್ತು ನಾನು ಮುದ್ದೆಗಳನ್ನು ಮುಂದಿನ ಸಿದ್ಧತೆ ಕೋಲಾರ ತಾಲೂಕಿನ ಕೋಲಾರ ತಾಲೂಕು ದಯಮಾಡಿ ಕ್ಷಮಿಸಬೇಕು. ಈಗ ಮುಂದಿನ ಸಿದ್ಧತೆ
ಸಿಂದಗಿ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಸಿಂದಗಿ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ಮಹಾಂತೇಶ್ ನೂಲನವರ್, ಉಪಾಧ್ಯಕ್ಷರಾಗಿರುವಂಥ ಭೀಮರಾಯ್ ಕೆಂಬಾವಿ, ಮತ್ತೋರ್ವ ಉಪಾಧ್ಯಕ್ಷರಾಗಿರುವಂಥ ಅಂಬರೀಶ್ ಸುನಗಾರ್, ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಇಸ್ಮಾಯಿಲ್ ಶೇಖ್, ಕಾರ್ಯದರ್ಶಿ ನವೀನ್ ಶೆಳಗಿ, ಖಜಾಂಚಿಗಳಾಗಿರುವಂಥ ವಿಜಯಕುಮಾರ್ ಪತ್ತಾರ್ ಹಾಗೂ ಕಾರ್ಯಕಾರಿ ಸದಸ್ಯರಾಗಿರುವಂಥ ಸಿದ್ದಣ್ಣ ಕಡಗಂಚಿ, ರಣಜಿತ್ ಸಿಂಗ್ ರಜಪೂತ್, ವಿನಯ್ ಕುಮಾರ್ ಅಗ್ಸರ್, ಈ ಎಲ್ಲ ಆತ್ಮೀಯ ಪದಾಧಿಕಾರಿಗಳು ದಯಮಾಡಿ ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಸಿಂದಗಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು. ಸಿಂದಗಿ ತಾಲೂಕಿನ ಘಟಕದ ಎಲ್ಲ ಪದಾಧಿಕಾರಿಗಳು ದಯಮಾಡಿ ವೇದಿಕೆ ಆಗಮಿಸಬೇಕು. ತಪ್ಪಿದಲ್ಲಿ ಸನ್ಮಾನಕ್ಕೆ ದಯಮಾಡಿ ಆಗಮಿಸಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಯಾವುದಾದ್ರೂ ತಾಲೂಕಿನ